ನಕಲಿ ದಾಖಲೆ ಸೃಷ್ಟಿಸಿ ಭೂಗಳ್ಳರಿಂದ ಮಠದ ಜಾಗ ಕಬಳಿಸೋ ಯತ್ನ. ಭೂಗಳ್ಳರಿಗೆ ಪರೋಕ್ಷ ಸಾಥ್ ಕೊಡ್ತಿದ್ದಾರ ಪ್ರಭಾವಿ ರಾಜಕಾರಣಿಗಳು. ಬೆಂಗಳೂರಿನ ಕಲಾಸಿಪಾಳ್ಯ ಬಸ್ ನಿಲ್ದಾಣದ ಪಕ್ಕದಲ್ಲಿ ಪುರಾತನವಾದ ಮಠವೊಂದಿದೆ. 18ನೇ ಶತಮಾನದಲ್ಲಿ ನಿರ್ಮಾಣವಾದ ಮರಿಸ್ವಾಮಿ ಮಠ ಇಂದಿಗೂ ಲಕ್ಷಾಂತರ ಭಕ್ತ ಸಮೂಹವನ್ನ ಹೊಂದಿದೆ. ಭಕ್ತರಿಂದ ದಾನವಾಗಿ ಪಡೆದಿದ್ದ 10 ಎಕರೆ ಜಮೀನನ್ನ ನೋಡಿಕೊಳ್ತೀವಿ ಅಂತ ಹೇಳಿದ್ದ ಕೆಲ ಭಕ್ತರೇ ಇದೀಗ ಜಾಗ ಕಬಳಿಸೋಕೆ ಮುಂದಾಗಿದ್ದಾರಂತೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಠದ ಜಾಗವನ್ನ ತಮ್ಮ ಹಾಗೂ ತಮ್ಮ ಕುಟುಂಬದ ಹೆಸರಿಗೆ ನೋಂದಣಿ ಮಾಡಿಸಿಕೊಂಡಿದ್ದು, ಇದಕ್ಕೆ ಕೆಲ ಪ್ರಭಾವಿ ರಾಜಕಾರಣಿಗಳು ಹಾಗೂ ಕೆಲ ಅಧಿಕಾರಿಗಳು ಬೆಂಬಲ ಕೊಡ್ತಿದ್ದಾರಂತೆ. ಆಶ್ರಮ ಮಾಡ್ತೀವಿ, ಭಕ್ತರಿಗೆಲ್ಲ ಇದು ಮಾಡ್ತೀವಿ ಅಂತ ಹೇಳಿ ಏನು ಮಾಡಿದ್ರು, ಎಲ್ಲ ಒಂದೊಂದೇ ಪೀಸ್ ಮಾರಕ್ಕೆ ಶುರು ಮಾಡಿದ್ರು. ಇದು ಆಕ್ಚುಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಕೊಟ್ಟಿರೋ ಗಿಫ್ಟ್. ಮುಮ್ಮಡಿ ಕೃಷ್ಣರಾಜ ಒಡೆಯರು ಇದು ಗಿಫ್ಟ್ ಕೊಟ್ಟಿದ್ರು ಮಠಕ್ಕೆ ಅಂತ. ಅದನ್ನು ಏನು ಮಾಡಿದ್ರು, 53-54ರಲ್ಲಿ ವಿಭಾಗ ಮಾಡಿಕೊಂಡು ಸ್ವಂತ ಆಸ್ತಿ ಥರ ಮರಿಸ್ವಾಮಿ ಮಠದ ಆಸ್ತಿಯನ್ನು ಸೇರಿ ಅವರು ಎಲ್ರಿಗೂ ವಿಭಾಗ ಮಾಡ್ಕೊಟ್ಬಿಟ್ರು. ಬಿಬಿಎಂಪಿಯವರು ಎಂಥ ಲೆವೆಲ್ ಅಂದರೆ ಯಾವುದೇ ಕ್ರಯ ಎಲ್ಲ ಕೇಳಲ್ಲ, ಮೂಲ ಪತ್ರ ಕೇಳಲ್ಲ, ಖಾತಾ ಮಾಡಿಕೊಡ್ತಾರೆ. ಆಮೇಲೆ ಖಾತಾ ಮಾಡಿಕೊಟ್ಟಿದ್ದಾರೆ. ಏನಂತ ಮಾಡಿಕೊಟ್ಟಿದ್ದಾರೆ? ಮಠ ಅಂತ ಮಾಡಿಕೊಟ್ಟಿಲ್ಲ. 50/5 MTB ರೋಡ್ ಅಂದರೆ ಮಾವಳ್ಳಿ ಟ್ಯಾಂಕ್ ಬಂಡ್ ರೋಡ್ ಅಂತೇಳಿ 29,000 ಸ್ಕ್ವೇರ್ ಫೀಟ್ಗೆ ಖಾತಾ ಮಾಡಿಕೊಟ್ಟಿದ್ದಾರೆ. ಅದು ಇರೋದು ಆ ಕಡೆ ರೋಡ್. ಇದು ಮರಿಸ್ವಾಮಿ ಮಠದ ರಸ್ತೆ, ಇದು ಮರಿಸ್ವಾಮಿ ಮಠ. ಇವರೆಲ್ಲೋ ಬೇರೆ ಕಡೆ ಖಾತಾ ಮಾಡಿಸ್ಕೊಂಬಂದು ಇದೇ ನಮ್ಮ ಜಾಗ, ಇವ್ರನ್ನೇ ಖಾಲಿ ಮಾಡಿಸ್ಬೇಕು ಅಂತೇಳಿ ಇಲ್ಲಿಂದ ಸಂಚು ಹಾಕಿ ಈಗ ಕೋರ್ಟ್ಗೆ ಹೋಗಿ ಇತ್ತೀಚೆಗೆ ಗೊತ್ತಿದ್ರಂಗೆ ಯಾರೋ ಒಬ್ಬ 3ನೇ ವ್ಯಕ್ತಿಯನ್ನು ಕ್ರಿಯೇಟ್ ಮಾಡಿ ಅವನನ್ನ ಇಲ್ಲಿ ಇದ್ದಂಗೆ. ಸುಮಾರು 300 ವರ್ಷಗಳ ಹಿಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಮರಿಸ್ವಾಮಿಗಳಿಗೆ ಮಠ ನಿರ್ಮಾಣ ಮಾಡೋಕೆ 32 ಗುಂಟೆ ಜಾಗವನ್ನ ಹಾಗೂ ಇದಕ್ಕೆ ಹೊಂದಿಕೊಂಡಂತೆ ಸುಮಾರು 5 ಎಕರೆ ಜಾಗವನ್ನ ಭಕ್ತಾದಿಗಳು ದಾನವಾಗಿ ನೀಡಿದ್ರಂತೆ. ಮರಿಸ್ವಾಮೀಜಿಗಳು ಮಠದ ಮೊದಲ ಪೀಠಾಧಿಪತಿ ಆಗ್ತಿದ್ದಂತೆ ಒಂದು ಸಮಿತಿ ಮಾಡಿ ಮಠದ ಆಗು ಹೋಗುಗಳನ್ನ ನಿರ್ವಹಣೆ ಮಾಡಲು ಸೂಚಿಸಿದ್ರಂತೆ. ಹೀಗೆ ನಿರ್ವಹಣೆಗೆ ಸೂಚಿಸಿದ ಭಕ್ತರು ಪೀಠಾಧ್ಯಕ್ಷರು ಜೀವಂತ ಸಮಾಧಿ ಆಗ್ತಿದ್ದಂತೆ ನಕಲಿ ದಾಖಲೆ ಸೃಷ್ಟಿಸಿ ತಮ್ಮ ಕುಟುಂಬದವರಿಗೆ ಖಾತೆ ಮಾಡಿಸಿಕೊಟ್ಟಿದ್ದಾರಂತೆ. ಕೇವಲ ಮಠಕ್ಕೆ ಸೇರಿದ ಜಾಗವಷ್ಟೇ ಅಲ್ಲದೆ ಸ್ವತಃ ಮಠವನ್ನೇ 4 ಭಾಗಗಳಾಗಿ ವಿಭಜಿಸಿ ಖಾತೆ ಮಾಡಿಸಿಕೊಂಡಿದ್ದಾರಂತೆ. ನಕಲಿ ದಾಖಲೆ ಅಂತ ಗೊತ್ತಿದ್ರೂ ಬಿಬಿಎಂಪಿ ಅಧಿಕಾರಿಗಳು ಖಾತಾ ಮಾಡಿಕೊಟ್ಟಿದ್ದಾರೆ ಅನ್ನೋದು ಮರಿಸ್ವಾಮಿ ಮಠ ಜೀತರಕ್ಷಣಾ ಮತ್ತು ಜೀರ್ಣೋದ್ಧಾರ ಸಮಿತಿಯ ಆರೋಪ. ನಾವು ಸ್ಟೆಪ್ ಈಗ ಹೈಕೋರ್ಟ್ಗೆ ಹೋಗಿದ್ದೀವಿ. ಹೈಕೋರ್ಟಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಅಲ್ಲಿ ನಮಗೆ ನ್ಯಾಯಾಲಯದ ತೀರ್ಪು ಮತ್ತು ಈಗ ಇವ್ರದ ಏನು ಡೆಮಾಲಿಷ್ ಆರ್ಡರ್ ತೊಗೊಂಬಂದಿದ್ದಾರೋ ಸಿಟಿ ಇದರ ಕೋರ್ಟಲ್ಲಿ ನಮ್ಮ CC ಇದರಲ್ಲಿ ಅಲ್ಲಿಗೂ ಕೂಡ ನಾವು ಇಂಪ್ಲೀಡಿಂಗ್ ಆಗ್ತಾ ಇದ್ದೀವಿ. ನಾವು ಈಗ 20ನೇ ತಾರೀಕು ಕೇಸ್ ಇದೆ. ಖಂಡಿತ ಜಾಯಿಂಟ್ ಕಮಿಷನರ್ಗೆ ಪ್ರತಿಯೊಂದು ತಿಳಿಸಿದ್ದೀವಿ. ದಾಖಲಾತಿ ವಿತ್ ದಾಖಲಾತಿಗಳಿಗೆ 4-5 ಸಲ ಮಾಡಿದ್ದೀವಿ. ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಅವ್ರಿಗೆ ಬರೆದಿದ್ದೀವಿ. ಮತ್ತು ಈಗ JCಗೆ, ಜಾಯಿಂಟ್ ಕಮಿಷನರ್ಗೆ, ಸ್ಪೆಷಲ್ ಕಮಿಷನರ್ಗೆ, ಇವ್ರಿಗೆಲ್ಲಕ್ಕೂ ಕೂಡ ನೋಡಿ ಬರೆದಿದ್ದೀವಿ ನಾವು. ಸದ್ಯ ಬಿಬಿಎಂಪಿ ಹಾಗೂ ಭಕ್ತರೆಂದು ಮಠದ ಆಸ್ತಿ ಕಬಳಿಸೋಕೆ ಮುಂದಾಗಿರುವವರ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿರೋ ಸಮಿತಿ ನ್ಯಾಯಕ್ಕಾಗಿ ಮನವಿ ಮಾಡುತ್ತಿದೆ. ಸದ್ಯ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಸ್ಪಷ್ಟನೆ ನೀಡುವಂತೆ ಬಿಬಿಎಂಪಿಗೆ ನೋಟಿಸ್ ಜಾರಿ ಮಾಡಿದೆ. ಅಂತಿಮವಾಗಿ ನ್ಯಾಯಾಲಯದಲ್ಲಿ ತೀರ್ಪು ಯಾರ ಪರ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಉಲ್ಲಾಸ್ ಎಸ್ ಕಿರುವಾಸೆ, ವಿಸ್ತಾರ ನ್ಯೂಸ್, ಬೆಂಗಳೂರು. ವಿಸ್ತಾರ ನ್ಯೂಸ್, ನಿಖರ ಜನಪರ.